ಇನ್ನು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಇನ್ನು ಪ್ರದೋಷ್ ಸೇರಿದಂತೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಇದೇ ಪ್ರಕರಣದ ಇನ್ನುಳಿದ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪನ ಅಗ್ರಹಾರದಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಅವರ ವಾದ ಏನು? ಪ್ರದೋಷ್ ರವರು ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ 3 ಡೈಮೆನ್ಷನ್ಸ್ ಇದೆ: ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯನಾಶ ಯತ್ನ. ಈ 3 ಡೈಮೆನ್ಷನ್ ಇದೆ. ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನ ಕೋರ್ಟ್ ಪರಿಗಣಿಸಬೇಕು. ಕೋರ್ಟ್ನಲ್ಲಿ ಪ್ರದೋಷ್ ಹೇಳಿಕೆಯನ್ನ ದಾಖಲಿಸಬೇಕು. ತಡವಾದ್ರೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾಗಿ ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನ ಕೋರ್ಟ್ ಪರಿಗಣಿಸಬೇಕು ಎಂದು ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಕೋರ್ಟ್ನಲ್ಲಿ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಪ್ರದೋಷ್ ಅಪ್ರೂವರ್ ಆಗೋದಕ್ಕೆ ಒಪ್ಪಿಕೊಂಡಿದ್ದಾರೆ. ತಮ್ಮ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಹಲವು ಅಂಶಗಳನ್ನ ಅವರಿಗಾಗಲೇ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನ ಪರಿಗಣಿಸಿ, ನೀವು ಅರ್ಜಿಯನ್ನ ಪರಿಗಣಿಸಿ ಅವರ ಹೇಳಿಕೆಯನ್ನ ಕೋರ್ಟ್ನಲ್ಲಿ ದಾಖಲಿಸಿಕೊಳ್ಬೇಕು. ಇಫ್ ಇನ್ ಕೇಸ್ ಏನಾದರೂ ಅರ್ಜಿಯನ್ನ ಪರಿಗಣಿಸುವುದಕ್ಕೆ ತಡವಾದ್ರೆ ಅವರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಎಲ್ಲ ಆರೋಪಿಗಳು ಒಂದೇ ಜೈಲಿನಲ್ಲಿದ್ದಾರೆ. ಈಗಾಗಲೇ ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ಒಂದಷ್ಟು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರಾಗಿರುವಂತಹ ಅಹ್ಮದ್ ಪಾಷಾ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೆ ನಮಗೆ ಅವಕಾಶ ಇದೆ. ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದ್ರೆ ಮುಂದುವರಿಸಬಹುದು. 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಇನ್ನೂ ಕೂಡ ಆರೋಪಿಯೇ. ಆತ ಇನ್ನೂ ಸಾಕ್ಷಿಯಾಗಿಲ್ಲ, ಕೋರ್ಟ್ ಇನ್ನೂ ಪರಿಗಣಿಸಿಲ್ಲ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ನಂತರ ಆರೋಪಿ ಪ್ರದೋಷ್ ಜೈಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು. ತನ್ನನ್ನ ಬೇರೆ ಬ್ಯಾರಕ್ನಲ್ಲಿ ಉಳಿಸಬೇಕು, ನನ್ನನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಕೋರ್ಟ್ನಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಅದಾದ ನಂತರ ತಮ್ಮ ಅರ್ಜಿಯಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಜೈಲಿನಲ್ಲಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆಯಾಗ್ತಿದೆ ಅನ್ನುವಂತಹ ಅಂಶವನ್ನ ಕೂಡ ಉಲ್ಲೇಖಿಸಿದ್ರು. ಇನ್ನು ಒಂದೇ ಜೈಲಿನಲ್ಲಿರೋದ್ರಿಂದ, ಒಂದೇ ಬ್ಯಾರಕ್ನಲ್ಲಿ ಏನಾದ್ರೂ ಉಳಿದುಕೊಂಡ್ರೆ ದರ್ಶನ್ ಹಾಗೂ ಉಳಿದ ಆರೋಪಿಗಳ ಜೊತೆಗೆ ಮಾತಿಗೆ ಮಾತು ಬೆಳಿಬಹುದು, ಜಗಳ ಆಗಬಹುದು, ಗಲಾಟೆ ಆಗಬಹುದು, ಅದರಿಂದ ತಮಗೆ ಸಮಸ್ಯೆ ಆಗಬಹುದು ಎನ್ನುವಂತಹ ಕಾರಣಕ್ಕೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡೋದಕ್ಕೆ ಆರೋಪಿ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ರು. ಜೊತೆಗೆ ಕಳೆದ 3 ಬಾರಿಯೂ ಕೂಡ ಪ್ರದೋಷ್ ಬೇರೆ ಬ್ಯಾರಕ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಿದ್ದಾರೆ.
ಈಗಾಗಲೇ ದರ್ಶನ್ನಿಂದ ನನಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಜೈಲಿನಲ್ಲೇ ಹಿಂಸೆ ಆಗಿದೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಪ್ರದೋಷ್. ಹಾಗಾಗಿ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಅವರು ಕೂಡ ಅದೇ ವಿಚಾರವನ್ನ, ಅದೇ ಅಂಶವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಏನಾದ್ರೂ ಅರ್ಜಿಯನ್ನ ಪರಿಗಣಿಸುವುದು ತಡವಾದ್ರೆ ಪ್ರದೋಷ್ ಮೇಲೆ ಪ್ರಭಾವ ಬೀರಬಹುದು, ಬೇರೆಯವರಿಂದ ತೊಂದರೆ ಆಗಬಹುದು. ಹಾಗಾಗಿ ಅವರ ಅರ್ಜಿಯನ್ನ ಒಪ್ಕೊಳ್ಬೇಕು, ಪುರಸ್ಕರಿಸಬೇಕು, ಸಾಕ್ಷಿಯಾಗೋದಕ್ಕೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಾಫಿ ಸಾಕ್ಷಿಗೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ಪ್ರದೋಷ್ ಸಾಕ್ಷಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವರು ಸಾಕ್ಷಿ ಆಗಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಎಲ್ಲಾ ಸತ್ಯವನ್ನು ಕೂಡ ಕೋರ್ಟ್ ಮುಂದೆ ಹೇಳೋದಕ್ಕೆ ಸಿದ್ಧನಿದ್ದೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನು ತನ್ನ ಕಣ್ಣಾರೆ ನೋಡಿರುವಂತಹ ಎಲ್ಲಾ ಸತ್ಯಗಳನ್ನ, ತನಗೆ ತಿಳಿದಿರುವಂತಹ ಎಲ್ಲಾ ವಿಚಾರಗಳನ್ನ ಕೋರ್ಟ್ ಮುಂದೆ ಒಪ್ಕೊಳ್ಳೋದಕ್ಕೆ, ಕೋರ್ಟ್ ಮುಂದೆ ಹೇಳೋದಕ್ಕೆ ಪ್ರದೋಷ್ ಸಿದ್ಧವಾಗಿದ್ದಾರೆ. ಹಾಗಾಗಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎನ್ನುವಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಈ ಅರ್ಜಿಯನ್ನ ಪರಿಗಣಿಸಬೇಕು ಎನ್ನುವಂತಹ ವಾದವನ್ನ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ 59ನೇ CCH ಕೋರ್ಟ್ನಲ್ಲಿ ಮಂಡಿಸುತ್ತಿದ್ದಾರೆ. ಇನ್ನು ಸರ್ಕಾರದ ಪರ ವಕೀಲರು ತಮ್ಮ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ನಿನ್ನೆ ಕೋರ್ಟ್ ನೀಡಿದ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹೀಗಂದ ಮಾತ್ರಕ್ಕೆ ಪ್ರಕ್ರಿಯೆಗಳಿಗೆ ನಿರ್ಬಂಧ ಇಲ್ಲ. ರತ್ನಪ್ರಭಾ ಹಾಸ್ಟೆಲ್ ವಿಟ್ನೆಸ್ ಅಂತ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿದೆ. ಹೀಗೆಂದ ಮಾತ್ರಕ್ಕೆ ಸಾಕ್ಷಿಗಳ ವಿಚಾರಣೆ ಆಗಿಲ್ವಾ ಎನ್ನುವಂತಹ ಪ್ರತಿವಾದವನ್ನ ಸರ್ಕಾರದ ಪರ ವಕೀಲರು ಮಂಡಿಸುತ್ತಿದ್ದಾರೆ.